ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಇವತ್ತು ಕಾಂಗ್ರೆಸ್ನವರು 5 ಗ್ಯಾರಂಟಿ ಬಗ್ಗೆ ಚರ್ಚೆ ಮಾಡ್ತಾರೆ. 5 ಗ್ಯಾರಂಟಿಗೆ ಪ್ರತಿ ವರ್ಷ ನಿಮಗೆ ಎಷ್ಟು ಹಣಕಾಸನ್ನು ಹೊಂದಿಸಬೇಕು? 55,000 ಕೋಟಿ ಬೇಕು. ಏನು 55,000 ಕೋಟಿ? ನಮ್ಮ ರಾಜ್ಯದಲ್ಲಿ ಸಂಪತ್ಭರಿತವಾದಂಥ ನಾಡು ನಮ್ಮ ರಾಜ್ಯ. ನಮ್ಮ ಕನ್ನಡಿಗರು ತೆರಿಗೆ ಮೂಲಕ ಕಟ್ತಕ್ಕಂಥ ಹಣ ಇವತ್ತು ನಮ್ಮ ರಾಜ್ಯದ ಖಜಾನೆಯನ್ನು ತುಂಬಿಸಿದ್ದೀರಿ. ಆದರೆ ಈ ಖಜಾನೆಯನ್ನು ನಡೆಸ್ತಾ ಇರ್ತಕ್ಕಂಥವ್ರು ಎಂಥವರು? ರಾಕ್ಷಸರು. ರಾಕ್ಷಸರ ಆಳ್ವಿಕೆಯಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸ್ವರ್ಗೋಗಿದೆ. ಪ್ರತಿ ಹಂತದಲ್ಲೂ ಯಾವ ರೀತಿ ಲೂಟಿ ಮಾಡೋದು, ಯಾವ ರೀತಿ ಪರ್ಸೆಂಟೇಜ್ ಮೂಲಕ ಹಣವನ್ನು ಗಳಿಸ್ಕೊಳ್ತಕ್ಕಂಥದ್ದು. ಒಂದು ಕಡೆ ಅದೆಂಥದ್ದು 2,000 ರೂಪಾಯಿ ಕೊಡ್ತೀನಿ, ನಮ್ಮ ಹೆಣ್ಣು ಮಕ್ಕಳಿಗೆ ಸಬಲರಾಗಿ ಮಾಡ್ತೇವೆ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಆ ವಸತಿ ಯೋಜನೆ ಅಡಿ ಪಾಪ ಎಷ್ಟೋ ಜನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಆ ವಸತಿ ಯೋಜನೆ ಸಿಕ್ಕಬೇಕು ಅಂತ 20-25 ಸಾವಿರ ಕೂಡಿಟ್ಟು ಕೂಲಿ ಕಾರ್ಮಿಕರು ದುಡ್ಡನ್ನು ಕೊಟ್ಟಿದ್ರೆ ವಸತಿ ಕೊಡ್ತಕ್ಕಂಥದ್ದಕ್ಕೆ ಯೋಗ್ಯತೆ ಇಲ್ಲ ಇವತ್ತು ಈ ಸರ್ಕಾರಕ್ಕೆ. ಈ ರೀತಿ ನಡೆಸ್ಕೊಳ್ತಾವ್ರೆ. ಯಾಕೋ ವೆಂಕಟೇಶ್ವರಣ್ಣಂಗೆ ಟೈಮ್ ಆಯ್ತು ಚೇರ್ ಕೆರಿತಾವ್ರೆ. ಎಕ್ಕಡ ಪೋಲಣ್ಣ మనవాళ్ళు ఉంటారు ఇక్కడ, ఎవరు కూడా డబ్బులు తీసుకో రాలేదు కదా, ఇక్కడే ఉంటారు, అక్కడ కూడా ఉంటారಣ್ಣ. మన కార్యకರ್ತలు అంత స్ట్రాంగ్ ఉంటారಣ್ಣ. ಡೋಂಟ್ ವರಿ. ಓಕೆ, ಮುಗಿಸ್ಬಿಡ್ತೀನಿ. ಆಯ್ತು, ಹೌದು ಕಣ, ಹೌದಣ್ಣು. ನಮ್ಮನ್ನೆಲ್ಲ ಉಳಿಸಿರೋರು ನೀವೆಲ್ಲ ಪುಣ್ಯಾತ್ಮರು, ನಮ್ಮ ಕಾರ್ಯಕರ್ತರು. ವೆಂಕಟೇಶ್ವರರೆಡ್ಡಿ ಅವರು ಇಲ್ಲಿಂದ ನಮ್ಮ ಜೊತೆ ಶ್ರೀನಿವಾಸಪುರದವರೆಗೂ ಪಾದಯಾತ್ರೆ ಮಾಡ್ತಾರೆ ಈಗ. ಯಾಕಂದ್ರೆ ನಿನ್ನೆ ಕೋಲಾರದಲ್ಲಿ ಹೇಳವ್ರೆ, ನನಗೆ ಇನ್ನೂ ಯಾವುದು ರೋಗ ಅಂಟಿಲ್ಲ, ನಾನು ಆರೋಗ್ಯವಾಗಿದ್ದೀನಿ ಎಂದವ್ರೆ. ಹಾಗಾಗಿ ಇವಾಗೆಲ್ಲ ನಾವು ಬೇಡ, ಇನ್ನೂ 20 ಕಿಲೋಮೀಟ್ರ್ ಆಯ್ತದೆ, ಮುಂದೆ ಮಾಡೋಣ, ಸಮಯ ಬರ್ತದಣ್ಣ. ಕೃಷ್ಣಣ್ಣ ಎಲ್ಲ ಇನ್ನೂ ಮಾತನಾಡ್ತಕ್ಕಂಥ ಸಾಕಷ್ಟು ವಿಚಾರ ಇದೆ ಅಣ್ಣ. ಬರ್ತೇನೆ, ಯಾಕೆಂದರೆ ಮುಂದೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಗಳಿದೆ. ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ವೈಫಲ್ಯತೆಗಳು ಹಗರಣಗಳು ಇವೆಲ್ಲವನ್ನ ಎತ್ತಿಡಿತಕ್ಕಂಥ ಕೆಲಸ ಮಾಡ್ತೇವೆ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.